ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ ಒಂದು ಪೌಡರ್ ಮಾಡ್ತಾಯಿದ್ದೀನಿ. ಫಸ್ಟ್ ಅದಕ್ಕೆ ಒಂದು ಮೆಷರಿಂಗ್ ಕಪ್ ಅಳತೆಯಲ್ಲಿ ಒಂದು ಚಿಕ್ಕದೇ ಅದು, ಅದರಲ್ಲಿ ಗೋಡಂಬಿ ತೊಗೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಸೊ ಆ ಸ್ಟೀಲ್ದು ತೊಗೊಂಡಿದ್ದೆ. ಫಸ್ಟ್ ಬಾಣಲೆ ಹಚ್ಚಿ ಯಾಕೋ ಸ್ವಲ್ಪ ತೆಳು ಇತ್ತು ಅಂದ್ಬಿಟ್ಟು ಈಗ ಬೇರೆ ಬಾಣಲೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಹುರಿತಾ ಇದ್ದೀನಿ. ಇಲ್ಲಾಂದರೆ ಸುಮ್ಮನೆ ಬೆಚ್ಚಗೆ ಮಾಡಿದ್ರೆ ಸಾಕು ಡ್ರೈ ಫ್ರೂಟ್ಸು. ಸೊ ನಾವೇನು ಹೊರಗಡೆಯಿಂದ ತರ್ತೀವಲ್ಲ ಬಾದಾಮ್ ಮಿಲ್ಕ್ ಪೌಡರು, ಸೊ ಅದೇನೇ ಸೇಮ್ ಮನೇಲೇ ಮಾಡ್ಕೋಬೋದು. ಅದಕ್ಕೆ ಇವತ್ತು ಮನೇಲೇ ಮಾಡೋಣ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ. ಮತ್ತು ಪಿಸ್ತಾ ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದು ಮೂರೇ ಹಾಕ್ಕೊಂಡಿರೋದು ನಾನು. ಸೊ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ವಾಲ್ನಟ್ಟು ಎಲ್ಲ ಹಾಕ್ಕೋಬೋದು ಅದಕ್ಕೆ. ಮತ್ತು ಡ್ರೈ ನಟ್ಸ್ ಇರುತ್ತಲ್ಲ, ಪಂಪ್ಕಿನ್ ಸೀಡ್ಸು ಅದೆಲ್ಲ ಹಾಕ್ಕೋಬೋದು. ಸೊ ನಾನು ಬರೀ ಮೂರೇ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಮತ್ತು ಸೇಮ್ ಅದೇ ಅಳತೆಯಲ್ಲಿ ಬಾದಾಮಿನೂ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದೆಲ್ಲ ನಿಮಗೆ ಆರಕ್ಕೆ ಬಿಡಬೇಕು ಫಸ್ಟು. ಇದಂತೂ ತುಂಬಾ ರುಚಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ ಮಕ್ಕಳಿಗೆ. ಸೊ ನಾವು ಹೊರಗಡೆಯಿಂದ ತಂದೇನು ಹಾಲಿಗೆ ಮಿಕ್ಸ್ ಮಾಡಿಕೊಡೋ ಬದಲು ಸೊ ನಾವು ಮನೇಲೇ ಮಾಡಿಕೊಂಡು ಒಳ್ಳೆ ಇನ್ನೂ ಹೈಜೀನಾಗೂ ಇರುತ್ತೆ. ಅದನ್ನು ಹಾಕಿ ಕೊಡ್ಬೋದು ಮಕ್ಕಳಿಗೆ, ಮನೆಯವ್ರಿಗೆ, ಎಲ್ಲರಿಗೂ. ಸೊ ಇದಾಗಿದೆ ಇವಾಗ ಮೂರೂ ಬಾದಾಮಿ ಗೋಡಂಬಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಟ್ಟು, ಮತ್ತು ಅದಕ್ಕೆ ಸ್ವಲ್ಪ ಏಲಕ್ಕಿ, ಒಂದು 5-6 ಏಲಕ್ಕಿ ಹಾಕ್ಬಿಟ್ಟಿದ್ದೀನಿ. ಅಷ್ಟೊಂದು ಬೇಡ, ಆಮೇಲೆ ಹಾಕಿದ್ಮೇಲೆ ನನಗೆ ಒಂಚೂರು ಜಾಸ್ತಿ ಆಯಿತು ಏಲಕ್ಕಿ ಅನಿಸ್ತು. 1-2 ಏಲಕ್ಕಿ ಸಾಕು ಇದಕ್ಕೆ. ಮತ್ತು ಇದಕ್ಕೆ ಕೇಸರಿ, ಕಲರ್ಗೋಸ್ಕರ ಕೇಸರಿನೂ ಹಾಕ್ತಾಯಿದ್ದೀನಿ. ಇದಕ್ಕೆ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು ಕೆಂಪು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಬೇಕಾದ್ರೆ ಬಿಳಿದು ಹಾಕ್ಬೋದು ಕಲ್ಲು ಸಕ್ಕರೆ. ಇದನ್ನು ಒಂದು ನಾನು ಅಳತೆ ಮೆಷರಿಂಗ್ ಕಪ್ ತೊಗೊಂಡಿದ್ನಲ್ಲ, ಅದರಲ್ಲಿ 1-1.5 ಕಪ್ಪಷ್ಟು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ಚೆನ್ನಾಗಿ ಪುಡಿ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದು ಆರಿದ್ಮೇಲೆ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿದ್ಮೇಲೆ ನೋಡಿ ಯಾವ ಥರ ಇದೆ ಅಂತ ಪೌಡರು. ಸ್ವಲ್ಪ ಒಂಚೂರು ಆರಕ್ಕೆ ಬಿಡಬೇಕು. ಒಂದು ಪೇಪರ್ ಮೇಲೆ ಒಂದು ತಟ್ಟೆಲ್ಲೋ ಹಾಕ್ಬಿಟ್ಟು, ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತಲ್ಲ ಮಿಕ್ಸಿ ಗ್ರೈಂಡ್ ಮಾಡಿರೋದ್ರಿಂದ. ಸೊ ಅದು ಮಾಯ್ಶ್ಚರ್ ಎಲ್ಲ ಹೋಗಲಿ ಅಂದ್ಬಿಟ್ಟು ಆಮೇಲೆ ನಾವು ಒಂದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 15 ದಿವಸದ ತನಕ ಯೂಸ್ ಮಾಡ್ಬೋದು. ಸೊ ರೆಸಿಪಿ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಮನೇಲಿ, ಒಂದ್ಸತಿ ಮಕ್ಕಳಿಗೆಲ್ಲ ಅಂತೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.